ಗಣರಾಜ್ಯೋತ್ಸವ ಅಂಗವಾಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 219ನೇ ಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದೆ. ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನಾಧಾರಿತ ಪುಷ್ಪ ಪ್ರದರ್ಶನ ನಡೆದಿದೆ. ಫ್ಲವರ್ ಶೋನಲ್ಲಿ ತೇಜಸ್ವಿ ಅವರ ಪುಸ್ತಕಗಳು, ಮಂತ್ರಮಾಂಗಲ್ಯ, ಪ್ರಕೃತಿ ಸೇರಿದಂತೆ ಹಲವು ವಿಚಾರಗಳನ್ನು ಜನರಿಗೆ ತೋರಿಸುವ ಪ್ರಯೋಗ ಮಾಡಲಾಗಿದೆ. ತೇಜಸ್ವಿ ವಿಸ್ಮಯ ಥೀಮ್ ನಡಿ ಗಾಜಿನ ಮನೆ ಅಲಂಕರಿಸಲಾಗಿದೆ. ಬಗೆ ಬಗೆಯ ಹೂಗಳು ಜನರ ಕಣ್ಮನ ಸೆಳೆದಿದೆ. ವೀಕೆಂಡ್ ಆಗಿದ್ದರಿಂದ ಸಿಟಿ ಮಂದಿ ಲಾಲ್ಬಾಗ್ ಫ್ಲವರ್ ಶೋಗೆ ಲಗ್ಗೆ ಇಡ್ತಿದ್ದಾರೆ. ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ನರ್ಸ್, ಒಳ ಮತ್ತು ಹೊರಗುತ್ತಿಗೆ ಸಿಬ್ಬಂದಿ ಸೇರಿ ಆರೋಗ್ಯ ಇಲಾಖೆಯ 30,000 ಸಿಬ್ಬಂದಿ 3 ತಿಂಗಳಿಂದ ವೇತನ ಸಿಗದೆ ಪರದಾಡ್ತಿದ್ದಾರೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಕೇಂದ್ರ ಅನುದಾನ ಕೊಡ್ತಿಲ್ಲ. ಮತ್ತೊಂದು ಕಡೆ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ಮಾಡಿದೆ. ವೇತನ ಇಲ್ಲದೆ ಜೀವನ ನಡೆಸೋದು ಕಷ್ಟವಾಗಿದೆ ಅಂತ ಅಳಲು ತೋಡಿಕೊಂಡ್ರು. ಈ ಬಗ್ಗೆ TV9 ವರದಿ ಮಾಡ್ತಾ ಇದ್ದಂತೆ ಸಚಿವರು ಸ್ಪಂದಿಸಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿದ್ದು, ಸರಿಯಾದ ಸಮಯಕ್ಕೆ ವೇತನ ಪಾವತಿಸುವುದಾಗಿ ಭರವಸೆ ನೀಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯ ಚಿಕ್ಕನಾಗಮಂಗಲ ಬಳಿ ಇರುವ ಘನತ್ಯಾಜ್ಯ ಘಟಕದಿಂದ ಜನ ನಿತ್ಯ ಪರದಾಡುತ್ತಿದ್ದಾರೆ. ದೊಡ್ಡ ನಾಗಮಂಗಲ, ಹುಸ್ಕೂರು ಮತ್ತು ಗೋವಿಂದ ಶೆಟ್ಟಿಪಾಳ್ಯದ ಜನ ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಸಂಜೆ ಆದ್ರೆ ಸಾಕು, ಸೊಳ್ಳೆ ನೊಣಗಳ ಕಾಟ ಮಿತಿ ಮೀರುತ್ತಿದೆ. ದುರ್ವಾಸನೆಗೆ ಜನರು ಹೈರಾಣಾಗಿದ್ದಾರೆ. ವಿಷಯುಕ್ತ ನೀರು ಕೆರೆಗಳಿಗೆ ಸೇರ್ತಾ ಇದ್ದು ಜನರಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ಜನರು ಇವತ್ತು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಆಣೆಕಲ್ನ ಜಿಗಣಿ ಸಮೀಪ ಇರುವ ಕೊಪ್ಪ ಗ್ರಾಮದಲ್ಲಿ ಸರ್ವೆ ನಂಬರ್ 110ರಲ್ಲಿನ 10 ಎಕರೆ ಜಾಗ ಗೋಮಾಳವಿತ್ತು. 53 ಅಡಿಯಲ್ಲಿ ಅಕ್ರಮ ಸಕ್ರಮಕ್ಕೆ ರೈತರು ಅರ್ಜಿ ಹಾಕಿದ್ರು. ಈ ಹಿಂದೆ ಇದ್ದಂತಹ ಎಸಿ ಅಪೂರ್ವ ಬಿದಿರಿ ಪೋಡಿ ಮಾಡಿದ್ರು. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದ ತಂಡ ಪರಿಶೀಲಿಸಿದಾಗ ಮಂಜೂರು ಆಗಿದ್ದ ದಾಖಲೆ ನಕಲಿ ಆಗಿದ್ದು ಬೆಳಕಿಗೆ ಬಂದಿತ್ತು. ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಸ್ಥಳದಲ್ಲಿ ಕಂದಾಯ ಇಲಾಖೆ ಅಧಿಕಾರಿ, ಸಿಬ್ಬಂದಿಗಳು ಮೊಕ್ಕಾಂ ಹೂಡಿದ್ದಾರೆ.